ದ ಪವರ್ ಆಫ್ ಕಾಂಪೌಂಡಿಂಗು ಶ್ರೀಮಂತರಿಗೆ ಗೊತ್ತಿರುತ್ತೆ, ಬಡವರಿಗೆ ಗೊತ್ತಿರಲ್ಲ. ಅದಕ್ಕೆ ಬಡವ ಹಾಗೇ ಉಳ್ಕೋತಾನೆ, ಶ್ರೀಮಂತನೇ ಆಗ್ತಾ ಹೋಗ್ತಾನೆ. ಖರ್ಚಿಗೆ ಮುಂಚೆ ಬಿಲ್ಡ್ ಅಸೆಟ್, ಬಿಲ್ಡ್ ಪ್ರಾಪರ್ಟಿ ಒಂದಷ್ಟು ಮಾಡ್ಕೊಳ್ಳಿ, ಅದು ಸದಾ ನಿಮ್ಮನ್ನು ತಲೆ ಕಾಯುತ್ತೆ. ದ ಏಮ್, ದ ಗೋಲ್ ಆಫ್ ಅ ಪರ್ಸನ್ ಶುಡ್ ಬಿ ವಿತ್ ಇನ್ ದಟ್ 15% ಆಫ್ ದ ಪಾಪ್ಯುಲೇಷನ್. ಗವಾಸ್ಕರ್ ಮಗ ಗವಾಸ್ಕರ್ ಅಷ್ಟು ಪ್ರಸಿದ್ಧಿ ಆಗೋದಿಲ್ಲ. ಅಮಿತಾಬ್ ಬಚ್ಚನ್ ಇಟ್ಕೊಂಡು ಮನೇಲಿ ಅವ್ರ ಮಗ ಅಮಿತಾಬ್ ಬಚ್ಚನ್ ಅಷ್ಟು ಯಶಸ್ಸು ಪಡ್ಕೊಳ್ಳಲ್ಲ. ದುಡ್ಡೇ ಇದ್ದು ಬಿಟ್ರೆ, ಪ್ರಸಿದ್ಧರ ಮನೇಲಿ ಉಡ್ಬಿಟ್ರೆ ನೀವು ಎಲ್ಲ ಬುಲ್ಶಿಟ್. ಅದು ಹೆಂಗೆ ಹಾಗಾದರೆ? ಯಾವುದೋ ಒಂದು ಏನೂ ಇಲ್ಲದ ಸ್ಲಮ್ಮಲ್ಲಿರೋ ಒಂದು ಮಗು ಅಷ್ಟು ಚೆನ್ನಾಗಿ ಆಡ್ಕೊಂಡು ಅಲ್ಲಿ ಬಂದುಬಿಡುತ್ತೆ. ಹೇಗಾಗುತ್ತೆ ಅದೆಲ್ಲ? ಯಾಕೆ ಸುಮ್ಮನೆ ಸಾಲ ಮಾಡ್ತೀರಾ, ಇನ್ನೊಬ್ರು ಜೀವನ ಹಾಳು ಮಾಡ್ತೀರಾ, ನಿಮ್ದು ಹಾಳು ಮಾಡ್ಕೋತೀರಾ, ಏನೇನೋ ಮಾಡಬೇಕು ಅಂತ. ಅಯ್ಯೋ, ಅದು ನಮ್ಮಲ್ಲಿ ನಾನು ಯಾವಾಗಲೂ ಹೇಳೋದು, ನಾವು ಯಾರು ಅನ್ನೋದನ್ನೇ ನಾವು ಯಾರೂ ತಿಳ್ಕೊತಾ ಇಲ್ಲ. ಜೀವನ ಸುಂದರ, ಅತ್ಯದ್ಭುತ, ಹಾಳು ಮಾಡ್ಕೊಳ್ಳೋದು ನಾವೇ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಲಾಸ್ಟ್ ಒಂದಷ್ಟು ಎಪಿಸೋಡ್ಗಳಲ್ಲಿ ನಾನು ರಂಗಸ್ವಾಮಿ ಮೂಕನಹಳ್ಳಿ ಸರ್ ಹತ್ರ ಸಾಕಷ್ಟು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೆ. ಸಾಲದ ಸುಳಿಯಲ್ಲಿ ಜನ ಯಾಕೆ ಬೀಳ್ತಾರೆ, ಅಥವಾ ನಾವೀಗ ಮನೆ ಕಟ್ತೀವಿ ಅಂತಂದರೆ ನಾವು ಸಾಲ ಮಾಡಿನೇ ಮನೆ ಕಟ್ಟಬೇಕಾ, ಅಥವಾ ಈಗ ಮಿಡಲ್ ಕ್ಲಾಸ್ ಜನರು ಅಂತ ಬಂದಾಗ ಒಂದು 8-10 ಸಾವಿರ ತಿಂಗಳಿಗೆ ದುಡಿತಾರಂತಂದರೆ ಅವ್ರು ಯಾವ ರೀತಿ ಹೂಡಿಕೆ ಮಾಡಬೇಕು, ಚಿನ್ನದ ಮೇಲೆ ಹೇಗೆ ಹೂಡಿಕೆ ಮಾಡಬೇಕು, ಹೀಗೆ ಒಂದೊಂದು ಎಪಿಸೋಡ್ಗಳಲ್ಲಿ ಒಂದೊಂದು ವಿಚಾರದ ಬಗ್ಗೆ ನಾವು ಮಾತನಾಡಿದ್ವಿ. ತುಂಬ ಜನ ಕೇಳಿರುವಂಥ ಒಂದು ಪ್ರಶ್ನೆ ಏನಪ್ಪಾ ಅಂತಂದರೆ, ಶ್ರೀಮಂತರು ಯಾವತ್ತೂ ಕೂಡ ಶ್ರೀಮಂತರಾಗ್ತಾ ಹೋಗ್ತಾರೆ, ಬಡವರು ಯಾವತ್ತಿದ್ರೂ ಕೂಡ ಬಡವರಾಗೇ ಉಳಿತೀವಿ, ಇದಕ್ಕೆ ಏನು ಕಾರಣ? ನಾವು ಕೂಡ ಶ್ರೀಮಂತರಾಗಬೇಕು, ಅದಕ್ಕೆ ಸರ್ ಏನಾದರೂ ಟಿಪ್ಸ್ ಕೊಡ್ಬೋದಾ ಅಂತ ಹೇಳ್ಕೊಂಡು ಇವತ್ತು ಅದೇ ವಿಚಾರದ ಬಗ್ಗೆ ನಾವು ಮಾತನಾಡ್ತೀವಿ. ಮೊದಲನೇದಾಗಿ ಆರ್ಥಿಕ ತಜ್ಞರಾಗಿರುವಂತಹ ರಂಗಸ್ವಾಮಿ ಮೂಕನಹಳ್ಳಿ ಸರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಸರ್. ಈಗ ನಮ್ಮ ಹಿಂದೆ ಹಣ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕು? ಈಗ ತುಂಬ ಜನ ಒಂದು ಮೈಂಡ್ ಸೆಟ್ ಇರುತ್ತೆ, ಇರಲಿ ಬಿಡು ಅವ್ರು ಶ್ರೀಮಂತರಾಗಿದ್ದಾರೆ, ಶ್ರೀಮಂತರಾಗ್ತಾನೆ ಹೋಗ್ತಾರೆ ಅಂತ. ಬಟ್ ಶ್ರೀಮಂತರು ಹೆಂಗೆ ಶ್ರೀಮಂತರಾಗ್ತಾ ಹೋಗ್ತಾರೆ? ಒಂದು ಗುಟ್ಟು ಕೊಡ್ಬೋದಾ ಸರ್? ಹೇಳ್ಕೊಡ್ಬೋದಾ? ಬಡವ್ರು ಯಾಕೆ ಬಡವರಾಗೆ ಉಳಿತಾರೆ? ಏನಿಲ್ಲ, ಬಡವರಾಗೆ ಉಳಿಯೋದಿಲ್ಲ. ನಾನು ಇದು ಒಂದು ಪುಸ್ತಕ ಬರೆದಿದ್ದೀನಿ, ಏನಂತಂದರೆ ಲಕ್ಷಾಧಿಪತಿಯ ಗುಣಲಕ್ಷಣಗಳು ಅಂತ. ಅದರಲ್ಲಿ ನಾನು ಒಂದು 25-30 ಗುಣಗಳನ್ನ ಹೇಳ್ತಾ ಹೋಗ್ತೀನಿ. ಯಾಕೆ ಒಬ್ಬ ಕೋಟ್ಯಾಧಿಪತಿ ಆಗ್ತಾನೆ ಅಂದರೆ ಸಿರಿವಂತ ಆಗ್ತಾನೆ, ಯಾಕೆ ರೆಸ್ಟ್ ಆಫ್ ದ ವರ್ಲ್ಡ್ ಆಗಲ್ಲ, ಹಾಗೆ ಉಳ್ಕೊಳ್ಳುತ್ತೆ ಅಂತ. ಕೆಲವೊಂದು ಗುಣಗಳು ಏನಂದರೆ, ನೀವು ಹಣದಿಂದ ಹೋಗಬಾರ್ದು, ಹಣ ಬೈ ಪ್ರಾಡಕ್ಟ್ ಆಗಿರಬೇಕು. ನಾವು ಮಾಡುವ ಕೆಲಸ ಅಥವಾ ಸೇವೆ ಅದು ಮೇನ್ ಪ್ರಾಡಕ್ಟ್ ಆಗಿರಬೇಕು. ಹಣಕ್ಕೆ ಬೇರೆ ದಾರಿನೇ ಇಲ್ಲ, ಅದು ನಿಮ್ಮಿಂದೇ ಬರುತ್ತೆ. ನೀವು ಹಣದಿಂದೇ ಹೋದರೆ ಹಣ ನಿಮ್ಮಿಂದೇ ಬರಲ್ಲ. ಅದೊಂದು ಝೋನಲ್ಲಿದ್ದಾರೆ ಅಂತ ಕೇಳಿದ್ದೀರಾ? ಈ ಕ್ರಿಕೆಟರ್ಸ್ ಹೇಳ್ತಾರೆ, ಫಾರ್ಮಲ್ ಇದ್ದಾನೆ ಅವನು, ಒಳ್ಳೆ ಝೋನಲ್ಲಿದ್ದಾನೆ ಅಂತ. ಇಟ್ಸ್ ಸಚ್. ಇದು ಕೂಡ ಹಣ ಅನ್ನೋದು ಕೂಡ ಅಂಥದ್ದು ಒಂದು ಝೋನು. ನಿಮ್ಮ ಮನಸ್ಥಿತಿ ಎಲ್ಲ ಕೊನೆಗೆ ನಾನು ತಿರ್ಗಾ ತೊಗೊಂಡು ಬಂದು ಅಲ್ಲಿಗೆ ಕೂತ್ಕೋತೀನಿ. ನೀವು ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ಅಲ್ಲೇ ಇದೆ, ಮನಸ್ಥಿತಿಗೆ ಬಂದು ಕೂತ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಶ್ರೀಮಂತ ಆದವನು, ಅರ್ಥ ಆಯ್ತಾ, ಅವನು ಸಾಧ್ಯ ಆದಷ್ಟು ಹಣನ ಉಳಿಸಿ ಹೂಡಿಕೆ ಮಾಡ್ತಾನೆ. ಬಡವಾದವನು, ಅಯ್ಯೋ ಈ 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಕೂಡಿಟ್ಟು ನಾನು ಕೋಟ್ಯಾಧಿಪತಿ ಆಗೋದು ಯಾವಾಗ ಅಂತ ಖರ್ಚು ಮಾಡ್ತಾನೆ. ಹನಿ ಗೂಡಿದ್ರೆ ಹಳ್ಳ ಅನ್ನೋದನ್ನು ಮರ್ತು ಬಿಡ್ತಾನೆ. ದ ಪವರ್ ಆಫ್ ಕಾಂಪೌಂಡಿಂಗು ಶ್ರೀಮಂತರಿಗೆ ಗೊತ್ತಿರುತ್ತೆ, ಬಡವರಿಗೆ ಗೊತ್ತಿರಲ್ಲ. ಅದಕ್ಕೆ ಬಡವ ಹಾಗೇ ಉಳ್ಕೋತಾನೆ, ಶ್ರೀಮಂತನೇ ಆಗ್ತಾ ಹೋಗ್ತಾನೆ. ಆಮೇಲೆ ಒಂದು ಸರಿ ಅದು ಕಾರ್ಪಸ್ ಎಷ್ಟು ದೊಡ್ಡದಾಗುತ್ತೆ ಅಂದರೆ, ನೀವು ಕೇಳ್ಬೋದು, ಶ್ರೀಮಂತರು ದೊಡ್ಡ ಮನೆ ಕಟ್ತಾರೆ, ದೊಡ್ಡ ಕಾರಲ್ಲಿ ಓಡಾಡ್ತಾರೆ. ಅವರು ಎಷ್ಟು ದೊಡ್ಡದಾಗಿ ಆ ಕಾರ್ಪಸ್ಸು ಫಂಡ್ ಕ್ರಿಯೇಟ್ ಆಗುತ್ತೆ ಅಂದರೆ, ಅವ್ರು ಎಷ್ಟು ಖರ್ಚು ಮಾಡಿದ್ರು ಅದು ಕರಗಲ್ಲ. ಆ ಮಟ್ಟಕ್ಕೆ ಅದು ಕಾಂಪೌಂಡಿಂಗ್ ಶಕ್ತಿ ಅದು ಕೊಡ್ತಾನೆ ಹೋಗುತ್ತೆ. ಅದು ನೀವು ತೆಗಿತೀರಿ ಒಂದಷ್ಟು ಲಕ್ಷ, ತಿರ್ಗಿ ಒಂದು ತಿಂಗಳನ್ನಷ್ಟಲ್ಲಿ ತಿರುಗಿ ತುಂಬಿಕೊಂಡಿರುತ್ತೆ, ಅದು ತೆಗಿತೀರಿ, ಅಕ್ಷಯ ಪಾತ್ರೆ ಥರ ಆಗೋಗುತ್ತೆ. ಸೊ ಅದಕ್ಕೆ ಹೇಳೋದು, ಬಿಲ್ಡ್ ಅಸೆಟ್. ಖರ್ಚಿಗೆ ಮುಂಚೆ ಬಿಲ್ಡ್ ಅಸೆಟ್, ಬಿಲ್ಡ್ ಪ್ರಾಪರ್ಟಿ ಒಂದಷ್ಟು ಮಾಡ್ಕೊಳ್ಳಿ, ಅದು ಸದಾ ನಿಮ್ಮನ್ನು ತಲೆ ಕಾಯುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಅದರಲ್ಲೂ ಸಾಹುಕಾರರಿಗೂ ಸಿರಿವಂತರಿಗೂ ವ್ಯತ್ಯಾಸ ಇದೆ. ರಿಚ್ ಆ್ಯಂಡ್ ವೆಲ್ತಿ. ರಿಚ್ ಅಂದರೆ ಏನು ಗೊತ್ತಾ? ನೀವು ಕೆಲಸದಲ್ಲಿ ಇದ್ದೀರಿ, 5 ಲಕ್ಷ ಸಂಬಳ ಬರ್ತಿದೆ ತಿಂಗಳಿಗೆ ಅಂತ ಇಟ್ಕೊಳ್ಳಿ, ಯು ಆರ್ ರಿಚ್. ಅದ್ಭುತವಾಗಿ ಖರ್ಚು ಮಾಡ್ಕೊಂಡು BMW ತೊಗೊಂಡು ಓಡಾಡ್ತಿದ್ದೀರಾ, ಅದ್ಭುತವಾಗಿರ್ತೀರ. ನಾಳೆ ಕೆಲಸ ಇಲ್ಲ ಅಂದಿದ ತಕ್ಷಣ ನಿಮ್ಗೆ EMI ಕಟ್ಟೋಕ್ಕಾಗಲ್ಲ, 1 ಲಕ್ಷದ ಅಪಾರ್ಟ್ಮೆಂಟ್ ಕಟ್ಟೋಕ್ಕಾಗಲ್ಲ, 1 ಲಕ್ಷ EMI ಗಾಡಿ ಕಟ್ಟೋಕ್ಕಾಗಲ್ಲ. ಇಮಿಡಿಯೇಟ್ಲಿ ಯು ಬಿಕಮ್ ಪುವರ್. ಯಾರು ರಿಚ್ ಇವಾಗಾದರೆ? ರಿಚ್ಗೂ ವೆಲ್ತಿಗೂ ವ್ಯತ್ಯಾಸ ಇದೆ. ವೆಲ್ತಿ ಏನು ಅಂತಂದರೆ, ಅವನಿಗೆ ಕೆಲಸ ಇರಲಿ ಬಿಡಲಿ ಅದೇ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾನೆ. ನಿಮಗೆ ಕೆಲಸ ಇಲ್ಲ ಅಂದಿದ ತಕ್ಷಣ ನೀವು ಆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕೆ ಆಗಲ್ಲ ನಿಮ್ಮ ಕೈಲಿ. ಸೊ ಯು ಆರ್ ರಿಚ್ ಬಟ್ ನಾಟ್ ವೆಲ್ತಿ.
ಅರ್ಥ ಆಯ್ತಾ? ಒಬ್ಬ ವೆಲ್ತಿ ಅಂದರೆ ಅವನಿಗೆ ಕೆಲಸ ಇದೆಯಾ ಇಲ್ವಾ ಗೊತ್ತಿಲ್ಲ, ಅವನ ಜೀವನ ಯಾವತ್ತೂ ಕಡಿಮೆ ಕುಸಿತಾನೆ ಕಾಣಲ್ಲ. ಯಾಕೆಂದರೆ ಅವನಿಗೆ ಸ್ಟೇಬಲ್ ಇನ್ಕಮ್ ಇರ್ತದೆ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. ಅರ್ಥ ಆಯ್ತಾ? ಅದನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಅದನ್ನು ನಾವು ಪ್ರಯತ್ನಪೂರ್ವಕವಾಗಿ ಕ್ರಿಯೇಟ್ ಮಾಡಿಕೊಂಡಾಗ ನಮಗೆ ಆ ಪಟ್ಟ ಸಿಗುತ್ತೆ. ಇಲ್ದಿದ್ದವರು ಏನು ಯೋಚನೆ ಮಾಡದಿದ್ದರು ಹಾಗೆ ಉಳ್ಕೋತಾರೆ. ಬಂದಿದ್ದೆಲ್ಲ ಖರ್ಚು ಮಾಡ್ತಾ ಹೋದರೆ, ನಾನು ಹೇಳಿದ್ನಲ್ಲ 1995 ₹300 ₹100 ಉಳಿಸ್ತಾ ಇದ್ದೆ ನಾನು. ನಗು ಬರುತ್ತೆ, ಏನು ₹100 ಉಳಿಸಿ ಏನಾಗುತ್ತೆ ಅಂದಿದ್ದಿದ್ರೆ ಅದೇ ದೊಡ್ಡ ಆಗುತ್ತೆ, ಪ್ರತಿಯೊಂದು ಆಗುತ್ತೆ. ಅವತ್ತು 1.25 ಲಕ್ಷಕ್ಕೆ 2000 ಇಸ್ವಿಲಿ 1.25 ಲಕ್ಷಕ್ಕೆ ಸೈಟ್ ಸಿಕ್ಕತ್ತು ಬೆಂಗಳೂರಲ್ಲಿ. ಇವತ್ತು ಸಿಕ್ಕುತ್ತಾ? ಉಳಿಸ್ತಾ ಹೋಗ್ಬೇಕು. ಅದನ್ನೇ ಹೇಳಿದ್ದು, ನೀವು ಉಳಿಸ್ತಾ ಹೋಗಿದ್ದಿದ್ರೆ ಏನಾನ ಮುಂದೆ ಕಾಣುತ್ತೆ. ಇವತ್ತು ಹೇಳ್ತೀವಿ 11,800 ಆಗಿದೆ, ಯಾರು ತಗೋತಾರೆ ಕಾಸ್ಟ್ಲಿ ಅಂತ. ಇನ್ನು 10 ವರ್ಷ ಬಿಟ್ಟು ನೋಡಿ 35,000 38,000 ಆಗಿರುತ್ತೆ. ಅಯ್ಯೋ ಅವತ್ತು ನಾವು ಜಾಸ್ತಿ ಅಂತ ಬಿಟ್ವಿ. ಜನ ಎಲ್ಲ ನಾನು ಎಷ್ಟು ಜನದ ಬಾಯಲ್ಲಿ ಕೇಳಿದ್ದೀನಿ, ಅಯ್ಯೋ ₹35 ಇತ್ತು, ಅಯ್ಯೋ ₹1,500 ಇತ್ತು. ಯಾರು ನಿಮ್ಮನ್ನು ಹೂ ಸ್ಟಾಪ್ ನೀವು? ಅವತ್ತಿಗೆ 1,500 ಅಂತ ಗ್ರಾಮ್ಗೆ ಅಂತ ಬೇಜಾರು ಮಾಡ್ಕೊಂಡು ತೊಗೊಂಡಿಲ್ಲ ಜನ. ಇವತ್ತು 11,800 ತಿರ್ಗಿ ಅದೇ ಜನ ಇವತ್ತು ಬೇಜಾರು ಮಾಡ್ಕೊತಿದ್ದಾರೆ. ತಗೊಳ್ಳಲ್ಲ ಅವರು. ತಗೋಬೇಕು ಅಂತ ಮನಸ್ಸಿರೋರು ಏನೋ ಮಾಡ್ತಾರೆ, ದಾರಿ ಎಲ್ಲೋ ಹುಡುಕೋತಾರೆ. ಅರ್ಥ ಆಯ್ತಾ? ಇಷ್ಟೇ ಮನಸ್ಥಿತಿ. ನೀವು ಮನಸ್ಥಿತಿ ಬದಲಾಯಿಸ್ಕೊಂಡಿಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಹಣೆ ಪಟ್ಟಿ ಹಚ್ಚಿರೋದು ಏನೋ ಬಡವನೋ ಶ್ರೀಮಂತನೋ ಮಧ್ಯಮ ವರ್ಗನೋ ಏನು ಹೇಳ್ತಾರೆ ಕೆಳ ಮಧ್ಯಮ ವರ್ಗನೋ ಏನೋ ಹಣೆಪಟ್ಟಿ, ಆ ಹಣೆಪಟ್ಟಿ ನೀವೇ ಕಿತ್ತಾಕಿ ಹೊಸ ಹಣೆಪಟ್ಟಿ ಹಾಕೋಬೇಕು. ಯಾರೂ ಸಹಾಯಕ್ಕೆ ಬರಲ್ಲ. ಬಟ್ ಈಗ ಹಣದ ವಿಚಾರದಲ್ಲಿ ನಾನು ಹೆಲ್ದಿ ಆಗಿರಬೇಕು, ವೆಲ್ದಿ ಆಗಿರಬೇಕು ಅಂತಂದರೆ ನನ್ನ ಡೈಲಿ ರೂಟೀನ್ ಹೆಂಗಿರಬೇಕು ಸರ್? ದುಡ್ಡಲ್ಲಿ ನಾನು ಖುಷಿ ಇರಬೇಕಪ್ಪ, ಓಕೆ ನಾನು ಸಾಕು ಇಷ್ಟು ನಾನು ನೆಮ್ಮದಿಯಾಗಿರಬೇಕು ಅಂತಂದರೆ ಡೈಲಿ ನಾನು ಹೆಂಗಿರಬೇಕು? ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಪೆಂಡ್ ಆಗುತ್ತೆ. ನಿಮಗೆ ಖರ್ಚಿಗೆ ಎಷ್ಟು ಬೇಕು ಅನ್ನೋದನ್ನು ನೀವೇ ನಿರ್ಧಾರ ಮಾಡ್ಕೋಬೇಕು. ನನಗಿಷ್ಟು ಬೇಕು ಅನ್ನೋ ಅದಕ್ಕೆ ತಕ್ಕನಂಗೆ ನಾನು ಹೇಳ್ತೀನಲ್ಲ, ಹಣನೇ ಎಲ್ಲ ಅಲ್ಲ. ಈಗ ನನಗೇನೋ ಒಂದು ಖುಷಿ ಇದೆ ಮಾಡಬೇಕು, ನಾನು 8 ಗಂಟೆ ಎಲ್ಲೋ ಒಂದು ಕಡೆ ಬಂದು ಜೀತದ ಥರ ಕೆಲಸ ಮಾಡ್ತೀನಿ, ಅದಕ್ಕೆ ನನಗೆ 1.5 ಲಕ್ಷ ಸಿಗುತ್ತೆ. ಅದ್ರ ಬದಲು ನಾನು 4 ಗಂಟೆ ಪಾರ್ಟ್ ಟೈಮ್ ಮಾಡ್ತೀನಿ, ನಂಗೆ 40,000 ಸಿಗುತ್ತೆ, ಸಾಕು. ಇನ್ನೊಂದು 4 ಗಂಟೆ ನಾನೇನೋ ಬೆಟ್ಟ ಹತ್ತಕ್ಕೆ ಹೋಗ್ತೀನಿ, ಮೌಂಟೇನಿಯರಿಂಗು, ನನಗೆ ಅದು ಖುಷಿ ಕಾಣುತ್ತೆ. ಇನ್ನೊಂದೇನೋ ಸ್ವಿಮ್ಮಿಂಗ್ ಹೋಗ್ತೀನಿ, ಖುಷಿ ಕಾಣುತ್ತೆ. ಅದನ್ನು ನಿಮ್ಗೆ ಏನು ಬೇಕು ಅನ್ನೋದು ನಿರ್ಧಾರ ನೀವು ಮಾಡ್ಕೋಬೇಕು. ನಿರ್ಧಾರ ಮಾಡ್ಕೊಂಡು ನಾನು ಎಲ್ಲ ಮತ್ತಿನ್ನೊಂದು ಮಿತ್ ಏನಂತಂದರೆ ಎಲ್ಲರೂ ಏನು ಮಾಡ್ತಿರೋ ಎಲ್ಲರೂ ಕೋಟ್ಯಾಧಿಪತಿ ಆಗಬೇಕು ಅಂತಲೂ ಇಲ್ಲ, ಅದಕ್ಕೆ ಒದ್ದಾಡಬೇಕು. ನಾನು ನಿಮಗೆ ಮೊದಲೇ ಹೇಳಿದೆ, the aim, the goal of a person should be within that 15% of the population. ಅದ್ಭುತವಾದ ಜೀವನ ಕಟ್ಕೋಬೋದು. ಯಾವಾಗ ನೀವು ಮಾನಸಿಕವಾಗಿ ಹಿಂಸೆಗೊಳಗಾಗ್ತೀರಿ, ಯಾವಾಗ ನೀವು ದುಃಖಕ್ಕೊಳಗಾಗ್ತೀರಿ ಅಂದಾಗ ಅಂಬಾನಿನೋ ಅದಾನಿನೋ ಇನ್ನೊಬ್ಬನೋ ನೋಡ್ಕೊಂಡು ಅವನಂಗೆ ಆಗಬೇಕು ಅಂತ ಕಂಪ್ಯಾರಿಸನ್ ಶುರು ಮಾಡ್ಕೋತೀರಿ. ಆಗ ನೋವು ಕಟ್ಟಿಟ್ಟ ಬುತ್ತಿ ಅದು ನಿಮ್ಮನ್ನು ಬಿಡೋದಿಲ್ಲ. ಅದ್ರ ಬದಲು 15% ಒಳಗಡೆ ನಾವಿರೋದನ್ನು ನೋಡಿ, ಕೊಟ್ಟಿರೋದ್ರಲ್ಲಿ ಇರೋದ್ರಲ್ಲಿ ನಾವು ನೆಮ್ಮದಿಯಾಗಿ ಸುಖ ಶಾಂತಿ ಕಾಣ್ತೀವಿ ಅಂದರೆ ಎಲ್ಲ ಕಡೆ ಸುಖ ಶಾಂತಿ ಇದೆ. ಅದು ನಮ್ಮೊಳಗಡೆ ಇರೋದು. ನಾವು ಅದಲ್ಲಿ ಬಿಟ್ಬಿಟ್ಟು ಜಗತ್ತೆಲ್ಲ ಹುಡ್ಕೊಂಡು ಹೋಗ್ತೀವಿ, ಎಲ್ಲಿ ಸಿಕ್ಕುತ್ತದು? ಈಗ ಒಂದಷ್ಟು ಟೈಮ್ಗಳಿಂದ ಒಂದಿದೆ, ಈಗ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಸೊ ಈಗ ನಮಗೆ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಮ್ಯಾನಿಫೆಸ್ಟೇಷನ್ 1 ಲಕ್ಷ ನನಗೆ ಬರುತ್ತೆ ಅಂತಂದರೆ ಅದೇನೋ ಬರುತ್ತೆ ಅನ್ನೋದೇನೋ ಇದೆ. ಸೊ 11 ಅಂತ ಹೇಳ್ಕೊಂಡು ಅದಕ್ಕೂ ಕೂಡ ಜನ ಇದು ಮಾಡ್ತಾರೆ, ಪ್ರೇ ಮಾಡ್ತಾರೆ, ನಾಳೆ ನನಗೊಂದು ಲಾಟ್ರಿ ಹೊಡಿಬೇಕು ಅಂತ. ಸೊ ನಿಜವಾಗ್ಲೂ ನಂಬರ್ ಇದೆ, ನಂಬರ್ ಇಲ್ಲೆಲ್ಲೋ ಇಲ್ಲಿ ಬರ್ಕೋ ಅಂತಾರೆ, 29 ಅಂತನೋ 49 ಅಂತನೋ ಏನೋ ಬರ್ಕೋ ಅಂತ ಹೇಳ್ತಾರೆ. ನೋಡಿ, ನಾನು ನಿಮಗೆ ಆವಾಗಲೇ ಹೇಳಿದೆ, ನಿಮ್ಮಲ್ಲಿ ಆ ಕಿಚ್ಚಿರಬೇಕು, ಬರ್ನಿಂಗ್ ಡಿಸೈರ್ ಇದ್ದರೆ ಖಂಡಿತ ಸಾಧ್ಯ. ಯಾರೋ ರೀಲಲ್ಲಿ ಹೇಳಿದ್ರು ಅಂತ ಆ ಥರ ಅಂದ್ಕೊಳ್ಳೋದ್ರಿಂದ ಅದನ್ನ ನೀವು ನಂಬದೆ ಅದನ್ನು ಬರ್ಕೊಂಡ್ರೆ, ಅದನ್ನು ಪೂರ್ಣವಾಗಿ ನಂಬದೆ, ಕನ್ಸು ಕಾಣಬೇಕು ಅಂದ್ರಂತೆ ಕಂಡೆ, ನಂಬರ್ ಬರ್ಕೊ ಅಂದ್ರಂತೆ, ನೀವು ಪೂರ್ಣವಾಗಿ ನಂಬದೆ ಏನು ಮಾಡಿದ್ರು ಅದಕ್ಕೆ ಫಲಿತಾಂಶ ಇಲ್ಲ. ನೀವು ಪೂರ್ಣವಾಗಿ ನಂಬಿ ಮಾಡಿದ್ರೆ ಫಲಿತಾಂಶ ಇದೆ. ನಾನು BCom ಮಾಡುವಾಗ ಬಸ್ಸಲ್ಲಿ ಓಡಾಡ್ತಾ ಇದ್ದೆ, BTS ಬಸ್ ಪಾಸ್, ಸ್ಟೂಡೆಂಟ್ ಪಾಸ್ ಇರೋದು. CAಗೆ ಸೇರ್ಕೊಂಡಿದ್ದ ತಕ್ಷಣ ನನಗೆ ಓಡಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕಾಗಿತ್ತು, ಇದು ಮಾಡೋಕ್ಕೆ ಏನು ಹೇಳ್ತಾರೆ ಕೋಚಿಂಗ್ ಕ್ಲಾಸಸ್ಗೆ, ಆಮೇಲೆ ಕ್ಲೈಂಟ್ ಆಫೀಸ್ಗಳಿಗೆಲ್ಲ ಹೋಗ್ಬೇಕಾಗಿತ್ತು, ತಿರುಗಿ ನಮ್ಮ ಆಫೀಸ್ಗೆ ಹೋಗ್ಬೇಕಾಗಿತ್ತು, ಎಷ್ಟೊಂದು ಕೆಲಸಗಳಿರೋದಲ್ಲ. ಅದಕ್ಕೆ ನನಗೊಂದು ಗಾಡಿ ಬೇಕು ಅಂತ BTS ಬಸ್ಸಲ್ಲಿ ನಿಂತ್ಕೊಂಡು ಹಿಂಗೆ ತಿರುಗಿ ನೋಡಿದೆ, ಅಲ್ಲೋ ಯಾರೋ ಒಬ್ಬರು TVSಲ್ಲಿ ನಿಂತಿದ್ರು. ನಾನು TVS ತೊಗೊಂಡಂಗೆ ಅಲ್ಲೇ ಕನ್ಸು ಕಟ್ಕೊಂಡು ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡಿದ್ದೆ. ಇನ್ನೊಂದು ವಾರ 10 ದಿನದಲ್ಲಿ ನಾನು ₹1 ಇಲ್ಲ, ₹13,880. ನನಗೆ ಇನ್ನೂ ನೆನಪಿದೆ. ಇದಿದೆ ನೋಡಿ, ಯಾವ್ದು ಹೇಳ್ತಾರೆ, ಏನು ಥಿಯೇಟ್ರಪ್ಪ ಅದು, ಲಾಲ್ಬಾಗಲ್ಲಿ ಒಂದು ಊರ್ವಶಿ ಥಿಯೇಟ್ರ್ ಎದುರುಗಡೆ ಒಂದು, ಇವಾಗಲೂ ಇರ್ಬೋದೇನೋ, TVS ಮಾರೋದ್ರದ್ದು ಒಂದು ಶೋರೂಮ್ ಇತ್ತು. ಅಲ್ಲಿ ಯಾರೋ ಪುಣ್ಯಾತ್ಮರು ಸಾಲ ಕೊಟ್ಟರು, ₹13,880 ಕೊಟ್ಟು ನಾನು TVS ತೊಗೊಂಡಿದ್ದೆ. ಸಾಲನೇ ಇರ್ಬೋದು, ಇಲ್ಲ ಅಂತಲ್ಲ, ಯಾರೋ ಹೇಳಿದ್ರು ಅಂತ ನಾವು ಮಾಡಿದ್ರಲ್ಲ, ಅದು ನಿಮ್ಮಲ್ಲಿ ಉತ್ಪನ್ನ ಆಗಿದ್ರೆ ನಿಮ್ಮನ್ನು ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಇದೆಯಾ? ಇದೆ.
ನೀವು ಬಲವಾದ ನಂಬಿಕೆ ಬೇಕು. ಏನು ಗೊತ್ತಾ, ನಾನು ಸುಮ್ಮನೆ ಏನೋ ಎಲ್ಲರೂ ಹೇಳಿದ್ದಾರೆ, ನಾನು ಹಿಂಗೆ ಇಲ್ಲಿ 29 ಬರ್ಕೊಂಬಿಟ್ರೆ ದುಡ್ಡು ಬರುತ್ತಂತೆ. ಅದು ಹೆಂಗ್ರಿ ಬರುತ್ತೆ? ನಿಮ್ಮದು ಏನು ನಿಮ್ಮ ಕಡೆಯಿಂದನೂ ಸಮಥಿಂಗ್ ಶುಡ್ ಬಿ ದೇರ್. ಇಫ್ ಯು ಡೋಂಟ್ ಹ್ಯಾವ್ ದಟ್ ಇದು ನಿಮ್ಮಲ್ಲಿ ಆ ಶಕ್ತಿ ಇಲ್ದಿರೆ ಅದು ಹೆಂಗೆ ಅಟ್ರ್ಯಾಕ್ಟ್ ಮಾಡುತ್ತೆ? ಅದು ಬರೋಕ್ಕೆ ನಿಮ್ಮಲ್ಲೇನೋ ಇರಬೇಕಲ್ಲ. ನಿಮ್ಮಲ್ಲಿ ಏನಿದೆ? ಸುಮ್ಮನೆ ಅದೇನೋ ಹೇಳ್ತಾರಲ್ಲ, ತಿರ್ಕನ್ ಕನಸು ಅಂತ ಕತೆ ಕೇಳಿದ್ದೀರಾ? ಅವನು ಹೋದಂತೆ ಯಾವುದೋ ಮನೇಲಿ ಭಿಕ್ಷೆ ಬೇಡದಂತೆ 2 ಇಡೀ ಅಕ್ಕಿ ಹಾಕಿದ್ರಂತೆ, ಇನ್ನೊಂದು ಮನೆಗೆ ಹೋದಂತೆ ಬಂತಂತೆ 15 kg ಅಕ್ಕಿ ಆಯ್ತಂತೆ. ಅದನ್ನು ಮಾರ್ಬಿಟ್ಟು ಒಂದು ಕುರಿ ತಗೊಂಡಂತೆ, 1 ಕುರಿ ಇದೆ 5 ಕುರಿ ಮಾಡೋದಂತೆ, 5 ಇದು 20 ಮಾಡೋದಂತೆ ಅಂತ ಹೇಳ್ಬಿಟ್ಟು ಕನಸಿನಲ್ಲಿ ಹಿಂಗೆ ಅಂತಾನೆ. ಹಂಗಂದಾಗ ಅವನು 2 ಇಡೀ ಹಾಕೊಂಬಂದಿದ್ದು ಅಕ್ಕಿನೂ ಬಿದ್ದು ಹೊಡೆದೋಯ್ತಂತೆ. ಅದು ತಿರ್ಕನ್ ಕನಸು ಅಂತ ಒಂದು ಒಳ್ಳೆ ಕತೆ ಇದೆ. ಹಂಗಾಗ್ಬಿಡುತ್ತೆ. ನಿಮ್ಮಲ್ಲಿ ನಿಜಕ್ಕೂ ಶಕ್ತಿ ಇದ್ದರೆ ಭಗವಂತನೂ ನಿಮ್ಮನ್ನು ತಡೆಯೋಕ್ಕಾಗಲ್ಲ. ಹೇಗೆ ಇರ್ಬೋದು. ನಾನು ತಿರ್ಗಿ ಅದೇ ಹೇಳ್ತೀನಿ, ಅದು ಹಿಂಗೆ ಏನೂ ಇಲ್ಲದೆ ಯಾವುದೋ ಒಂದು ಸ್ಲಮ್ಮಲ್ಲಿ ಇದ್ದಿದ್ದು ಹುಡುಗರು, ಏನೂ ಹೆಸರೇ ಇಲ್ಲದ ಹುಡುಗರು ಬಂದು ಕ್ರಿಕೆಟಲ್ಲಿ ಹೆಸರು ಮಾಡ್ತಾರೆ, ಫಿಲಿಮ್ ಫೀಲ್ಡಲ್ಲಿ ಹೆಸರು ಮಾಡ್ತಾರೆ, ಇನ್ನೊಂದು ಕಡೆ ಎಲ್ಲೋ ಹೆಸರು ಮಾಡ್ತಾರೆ. ಅಲ್ಲಾಗಲೇ ಇರೋ ತೆಂಡೂಲ್ಕರ್ ಮಗ ಅವ್ರ ಅಪ್ಪನಷ್ಟು ಪ್ರಸಿದ್ಧಿ ಆಗೋದಿಲ್ಲ. ಗವಾಸ್ಕರ್ ಮಗ ಗವಾಸ್ಕರಷ್ಟು ಪ್ರಸಿದ್ಧಿ ಆಗೋದಿಲ್ಲ. ಅಮಿತಾಬ್ ಬಚ್ಚನ್ ಅಂತ ಅಮಿತಾಬ್ ಬಚ್ಚನ್ ಇಟ್ಕೊಂಡು ಮನೇಲಿ ಅವ್ರ ಮಗ ಅಮಿತಾಬ್ ಬಚ್ಚನ್ ಅಷ್ಟು ಯಶಸ್ಸು ಪಡ್ಕೊಳ್ಳಲ್ಲ. ದುಡ್ಡೇ ಇದ್ದುಬಿಟ್ರೆ, ಪ್ರಸಿದ್ಧರ ಮನೇಲಿ ಉಡ್ಬಿಟ್ರೆ ನೀವು ಹಂಗಾಗಿ ಎಲ್ಲ ಬುಲ್ಶಿಟ್. ಅದು ಹೆಂಗೆ ಹಾಗಾದರೆ? ಯಾವುದೋ ಒಂದು ಏನೂ ಇಲ್ಲದ ಸ್ಲಮ್ಮಲ್ಲಿರೋ ಒಂದು ಮಗು ಅಷ್ಟು ಚೆನ್ನಾಗಿ ಆಡಿಕೊಂಡು ಅಲ್ಲಿ ಬಂದುಬಿಡುತ್ತೆ. ಹೇಗಾಗುತ್ತೆ ಅದೆಲ್ಲ? ಅರ್ಥ ಆಯ್ತಾ? ನಾನು ಅದೇ ಹೇಳಿದ್ದು, ನಿಮ್ಮಲ್ಲಿ ಶಕ್ತಿ ಇದ್ದರೆ, ಶಕ್ತಿ ಇಲ್ಲ ಅಂದರೆ ನೀವು ಅಮಿತಾಬ್ ಬಚ್ಚನ್ ಮನೇಲಿ ಹುಟ್ಟಿದ್ರು ಅಷ್ಟೇ ಅಮ್ಮ. ನೋಬಡಿ ಕ್ಯಾನ್ ಹೆಲ್ಪ್ ಯು. ಅಮಿತಾಬ್ ಬಚ್ಚನು ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಏನು ಮಾಡ್ಬೋದು? ಅಪ್ಪನ ಹೆಸರಲ್ಲಿ ನಿಮ್ಗೆ 2 ಫಿಲ್ಮ್ ಸಿಗ್ಬೋದು. ನಿಮ್ಮಲ್ಲಿ ಆ ಸ್ಕಿಲ್ಲೇ ಇಲ್ಲ ಅಂದರೆ 3ನೇ ಪಿಕ್ಚರ್ ನೀವು ಜನ ರಿಜೆಕ್ಟ್ ಮಾಡಿದ್ಮೇಲೆ ಯಾರಮ್ಮ ನೀವು ಯಾರು ಕೇಳ್ತಾರೆ ಅಲ್ವಾ? ಅಷ್ಟೇ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಫಸ್ಟು ನಮ್ಮ ಜನ ಒಂದು ಮನಸ್ಥಿತಿ, ಒಳ್ಳೆ ಮನಸ್ಥಿತಿ ತಗೋಬೇಕು. ಏನಂದರೆ, ಅಯ್ಯೋ ನಮ್ಗೆ ಯಾರಿಲ್ಲ, ಹಿಂದೆ ಮುಂದೆ ಇಲ್ಲ, ನನಗೂ ಯಾರೂ ಇರಲಿಲ್ಲಪ್ಪ, ಯಾರೂ 10 ರೂಪಾಯಿ ಕೊಟ್ಟಿಲ್ಲ, ನಾವು ಹೋಗಿ ಉಪ್ಪಿನಕಾಯಿ ಹಪ್ಪಳ ಸಂಡಿ ಎಲ್ಲ ಬಿಸಿಲಲ್ಲಿ ಇನ್ನಲ್ಲಿ ಮಳೆಯಲ್ಲಿ ನಿಂತು ಮಾರೇ ಬಂದಿರೋದು. ಯಾಕೆ ಸೆಲ್ಫ್ ಪಿಟಿ ಇಟ್ಕೋತೀರಾ? ಯಾಕೆ ನಿಮಗೆ ಬಂದು ಸಹಾಯ ಮಾಡಬೇಕು? ಯಾಕೆ ಎಲ್ಲರ ಮನೇಲೂ ಅಪ್ಪ ಅಮ್ಮನೇ ಇಷ್ಟು ದೊಡ್ಡ ದುಡ್ಡು ಮಾಡಿಟ್ಟಿರ್ಬೇಕು? ಅದು ಅಪ್ಪ ಅಮ್ಮನೇ ಇಷ್ಟು ದೊಡ್ಡ ದುಡ್ಡು ಮಾಡಿಟ್ಟಿದ್ರು ನೀವು ಗೆಲ್ಲಲ್ಲ. ನಾವು ಉದಾಹರಣೆ ಹೇಳಿದೆ ಈಗಾಗಲೇ ನಿಮಗೆ. ಸೊ ಅದೆಲ್ಲ ಸುಳ್ಳು. ನಿಮ್ಮಲ್ಲಿ ಏನಾನ ಇದೆಯಾ ನೋಡ್ಕೊಳ್ಳಿ. ನಿಮ್ಮಲ್ಲಿ ಏನಿಲ್ಲ ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಇಲ್ಲ, ನನ್ನಲ್ಲಿ ಆ ಎಕ್ಸ್ ಫ್ಯಾಕ್ಟ್ರ್ ಇಲ್ಲ, ನನ್ನಲ್ಲಿ ಆ ಇದಿಲ್ಲ, ತಾಕತ್ತಿಲ್ಲ, ಬಟ್ ನಾನು ನಿಯತ್ತಾಗಿ ನೀನು ಇಷ್ಟು ಮಾಡ್ತೀನಿ, ನಂದು ಈ ಥರದ ಒಂದು ಜೀವನ, ಒಳ್ಳೆ ಜೀವನ ಕಳೀತೀನಿ, ಸಾಲ ಮಾಡಲ್ಲ, ಬಂದಿದ್ರಲ್ಲಿ ಆಸೆಗೆ ಎದ್ದಷ್ಟು ಕಾಲು ಚಾಚು ಅಂತ ನಮ್ಮ ಹಿರಿಯರು ಹೇಳಿದರೆ ಅಷ್ಟರಲ್ಲೇ ಇರ್ತೀನಿ, ಸಮಾಜಕ್ಕೆ ಒಬ್ಬ ಒಳ್ಳೆ ನಾಗರಿಕ ಆಗಿರ್ತೀನಿ. ಅದೇ ದಟ್ ಈಸ್ ದ ಗ್ರೇಟೆಸ್ಟ್ ಅಸೆಟ್ ಇವತ್ತು. ಯಾಕೆ ಸುಮ್ಮನೆ ಸಾಲ ಮಾಡ್ತೀರಾ, ಇನ್ನೊಬ್ರು ಜೀವನ ಹಾಳು ಮಾಡ್ತೀರಾ, ನಿಮ್ದು ಹಾಳು ಮಾಡ್ಕೋತೀರಾ, ಏನೇನೋ ಮಾಡಬೇಕು ಅಂತ? ಅಯ್ಯೋ, ಅದು ನಮ್ಮಲ್ಲಿ, ನಾನು ಯಾವಾಗಲೂ ಹೇಳೋದು, ನಾವು ಯಾರು ಅನ್ನೋದನ್ನೇ ನಾವು ಯಾರೂ ತಿಳ್ಕೊತಾ ಇಲ್ಲ. ಈ ಫಸ್ಟ್ ಒಳಗೆ ಕೀಳಿದು ನೀವು ಯಾರು ಅನ್ನೋ ಪ್ರಶ್ನೆ ಕೇಳ್ಕೊಂಡು ನೋಡಿ, ಅದು ಉತ್ತರ ಹೇಳುತ್ತೆ. ತಿರ್ಗಿ ಅದು ಸುಳ್ಳು ಉತ್ತರಗಳು ಹೇಳುತ್ತೆ. ಆ ಸುಳ್ಳು ಉತ್ತರಗಳಲ್ಲ, ನಿಜವಾಗಿ ನೀವು ಯಾರು ಅಂತ ಕೇಳಿ, ಅದು ಹೇಳುತ್ತೆ. ಅರ್ಥ ಆಯ್ತಾ? ಅಷ್ಟೇ. ಜೀವನ ಸುಂದರ, ಅತ್ಯದ್ಭುತ. ಹಾಳು ಮಾಡ್ಕೊಳ್ಳೋದು ನಾವೇ. ಅರ್ಥ ಆಯ್ತಾ? ನಾವು ಹಂಗಾಗಿ ನಾವು ಒಂದು ಒಳ್ಳೆತನ, ಒಂದು ಒಳ್ಳೆ ಮನಸ್ಥಿತಿ ಇಟ್ಕೊಂಡ್ರೆ ಬದುಕು ಸುಂದರ. ಓಕೆ ಸರ್, ನಿಮ್ಮ ನೆಕ್ಸ್ಟ್ ಪುಸ್ತಕದ ಬಗ್ಗೆ ಹೇಳೋದಾದ್ರೆ, ಹಣಕಾಸಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಪುಸ್ತಕ ಬರ್ತಾ ಇದೆಯಾ? ಹೇಗೆ? ಹೌದು, ಈಗ ಈ ಹಣಕಾಸು ತಪ್ಪುಗಳನ್ನು ನೀವು ಮಾಡಬೇಡಿ ಅಂತ ಒಂದು ಪುಸ್ತಕ ಬರೀತಿದ್ದೀನಿ. ಓಕೆ, ನಿಮ್ಮ ಎಲ್ಲಾ ಪುಸ್ತಕಗಳು ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಮಾರ್ಗದರ್ಶನ ಅಂತ ಹೇಳ್ಬೋದು. ಅದು ಬಿಸ್ನೆಸ್ ಫೀಲ್ಡ್ ಆಗಿರ್ಬೋದು ಅಥವಾ ಹಣಕಾಸು ಆಗಿರ್ಬೋದು. ಸೊ ಅದು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ಒಂದಷ್ಟು ಜನರಿಗೆ ಓಕೆ ಇದನ್ನು ಓದಿದ್ಮೇಲೆ ನಂಗೆ ಏನೋ ಒಂದು ಸಿಕ್ತಪ್ಪ, ನಂಗೆ ಏನು ಇನ್ಫಾರ್ಮೇಷನ್ ಬೇಕಿತ್ತು ಅದು ಸಿಕ್ತು ಅನ್ನುವಂಥದ್ದು ಸಾಕಷ್ಟು ಜನರ ಫೀಡ್ಬ್ಯಾಕ್. ಸೊ ಲಾಸ್ಟ್ ನಾವು ಒಂದಷ್ಟು ವೀಡಿಯೋಸ್ ಮಾಡಿದಾಗಲೂ ಬಂದಂಥ ಪ್ರತಿಕ್ರಿಯೆನೇ ಅದು. ಸರ್ ಬುಕ್ಗಳನ್ನು ನಾವು ಓದಿದ್ದೀವಿ, ಅಥವಾ ಸರ್ ಪುಸ್ತಕನ ಹೆಂಗೆ ಆರ್ಡರ್ ಮಾಡಬೇಕು, ಸೊ ನಾವು ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಹಾಕಿರ್ತೀವಿ, ನೇರವಾಗಿ ನೀವು ಬೈ ಮಾಡ್ಬೋದು. ಆ್ಯಂಡ್ ಎಲ್ಲವೂ ಕೂಡ ಪಾಸಿಟಿವ್ ಕಮೆಂಟ್ಸ್ ಬಂದಿದೆ. ಸೊ ಇವತ್ತು ಒಂದಷ್ಟು ಜನ ಕೇಳಿದಂಥ ಪ್ರಶ್ನೆಯನ್ನು ನಾನು ಫಿಲ್ಟರ್ ಮಾಡಿ ನಿಮಗೆ ಕೇಳಿದ್ದೀನಿ. ಮೇ ಬಿ ಅವ್ರಿಗೆ ಆನ್ಸರ್ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಮುಂದೆ ರಂಗಸ್ವಾಮಿ ಸರ್ ಜೊತೆಗೆ ಇನ್ನಷ್ಟು ಮಾತಾಡೋಣ. ಸೊ ಇವತ್ತು ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ. ಯಾರಿಗಾನ ಬೇಕಾದರೆ ನಾನು ಇಮೇಲು ಕೊಡಿ. ಅವ್ರಿಗೆ ಏನಾನ ತೀರಾ ವೈಯಕ್ತಿಕವಾದದ್ದು ಇಲ್ಲಿ ಕೇಳೋಕ್ಕಾಗದೇ ಇರೋವಂಥದ್ದು ಇದ್ದರೆ ಇಮೇಲ್ ಹಾಕಿದ್ರೆ ನಾನು ಅವ್ರಿಗೆ ಉತ್ತರನೂ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಹಣಕಾಸಿನ ವಿಚಾರ ಅಂತ ಬಂದಾಗ ಸಾಲದ ಸುಳಿಯಿಂದ ಯಾವ ರೀತಿ ಆಚೆ ಬರಬೇಕಾಗತ್ತೆ, ಅಥವಾ ಚಿನ್ನ ಅಂತ ಬಂದಾಗ ಇನ್ವೆಸ್ಟ್ಮೆಂಟನ್ನು ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಸೊ ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸರ್ ತಿಳಿಸ್ಕೊಟ್ರು. ಈ ವಿಡಿಯೋ ಬಹುಶಃ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.